ನಿಮ್ಮ ಶಿಶ್ನ ಪ್ರಸರಣದ ವಿಷಯಕ್ಕೆ ಬಂದಾಗ ನಿಮ್ಮ ಸಂಗಾತಿಯು ಹೇಗೆ ಸುಖವನ್ನು ಅನುಭವಿಸುತ್ತಾಳೆ ಎಂಬುದು ನಿಮ್ಮ ಲೈಂಗಿಕ ಸ್ಥಾನವು ಅಂದರೆ ನಿಮ್ಮ ಸೆಕ್ಸ್ ಪೊಸಿಷನ್ ನಿರ್ಣಾಯಕವಾಗಿರುತ್ತದೆ. ನೀವು ವಿಭಿನ್ನ ಲೈಂಗಿಕ ಸ್ಥಾನವನ್ನು ಬಳಸುವಾಗಲೆಲ್ಲ ವಿಭಿನ್ನ ರೀತಿಯ ಪ್ರಚೋದನೆ ಹಾಗೂ ಸುಖವನ್ನು ನಿಮ್ಮ ಸಂಗಾತಿ ಹೊಂದುತ್ತಾಳೆ. ಏಕೆಂದರೆ ನಿಮ್ಮ ಶಿಶ್ನವು ಅವಳ ಯೋನಿಯೊಳಗಿನ ಯಾವ ಪ್ರದೇಶವನ್ನು ತಲುಪುತ್ತಿದೆ, ಯಾವ ಕೋಣೆಯಲ್ಲಿ ನುಗ್ಗುತ್ತಿದೆ ಅಂದರೆ ಆಂಗಲ್ ಆಫ್ ಪೆನಿಟ್ರೇಷನ್ ಎಂಬುದು ವಿಭಿನ್ನ ರೀತಿಯ ಪ್ರಚೋದನೆಗೆ ಕಾರಣವಾಗುತ್ತದೆ. ಆದ್ದರಿಂದ ಮಹಿಳೆಯರು ಹೆಚ್ಚಾಗಿ ಆನಂದಿಸುವ ಕೆಲವು ಸಾಮಾನ್ಯ ಲೈಂಗಿಕ ಸ್ಥಾನಗಳ ಬಗ್ಗೆ ಮಾತನಾಡೋಣ. ನಿಮ್ಮ ಸ್ಕ್ರೀನ್ ಮೇಲೆ ಗಮನವಿರಲಿ. ಮೊದಲನೆಯದಾಗಿ ಮಿಷನರಿ ಸ್ಥಾನ. ಮಿಷನರಿ ಸ್ಥಾನವು ಸಂಗಾತಿಗಳನ್ನು ತೀವ್ರವಾದ ನಿಕಟತೆ ಮತ್ತು ಅನ್ಯೋನ್ಯತೆಗೆ ತರುವ ಸಾಮರ್ಥ್ಯವನ್ನು ಹೊಂದಿದೆ. ಕಣ್ಣುಗಳ ನೇರ ಸಂಪರ್ಕ ಹೊಂದುವ ಸ್ಥಾನವಾಗಿದೆ. ಈ ಸ್ಥಾನದಲ್ಲಿ ನೀವು ಕೆಲವು ವ್ಯತ್ಯಾಸಗಳನ್ನು ಪ್ರಯತ್ನಿಸಬಹುದು. ಉದಾಹರಣೆಗೆ, ನೀವು ನಿಮ್ಮ ಸಂಗಾತಿಯ ಸೊಂಟದ ಕೆಳಗೆ ಒಂದು ತಲೆದಿಂಬನ್ನು ಹಾಕಬಹುದು. ಇದರಿಂದ ಶಿಶ್ನ ಪ್ರಸರಣದ ಜೊತೆಗೆ ನಿಮ್ಮ ಕೈಗಳಿಂದ ಚಂದ್ರನಾಡಿಯ ಪ್ರಚೋದನೆಯನ್ನೂ ಮಾಡಬಹುದು. ನಿಮ್ಮ ಸಂಗಾತಿಗೆ ಸಾಧ್ಯವಾದರೆ ನೀವು ಅವಳ ಕಾಲುಗಳನ್ನು ಮೇಲಕ್ಕೆತ್ತಿ ನಿಮ್ಮ ಹೆಗಲ ಮೇಲೆ ಇಡಲು ಕೇಳಬಹುದು. ಇದು ನಿಮ್ಮ ಶಿಶ್ನದಿಂದ ಜಿ ಸ್ಪಾಟ್ ತಲುಪಲು ಹಾಗೂ ವಿಭಿನ್ನ ರೀತಿಯ ಪ್ರಚೋದನೆಗೆ ಕಾರಣವಾಗಬಹುದು. ಮುಂದಿನ ಸ್ಥಾನ ಡಾಗಿ. ಹೆಸರಲ್ಲಿಯೇ ಇರುವಂತೆ ಮಹಿಳೆಯು ತನ್ನ ಕೈ ಮತ್ತು ಮೊಣಕಾಲುಗಳ ಮೇಲೆ ಇದ್ದಾಗ ಪುರುಷನು ತನ್ನ ಮೊಣಕಾಲುಗಳ ಮೇಲೆ ಇದ್ದು ಅವಳ ಹಿಂದಿನಿಂದ ಯೋನಿಯನ್ನು ಪ್ರವೇಶಿಸುತ್ತಾನೆ. ಈ ಸ್ಥಾನದಲ್ಲಿ ನಿಮ್ಮ ಕೈಗಳಿಂದ ಅವಳ ಸ್ತನ, ಹೊಟ್ಟೆಯ ಭಾಗವನ್ನು ಮುದ್ದಿಸಬಹುದಾಗಿದೆ. ಹೆಚ್ಚುವರಿಯಾಗಿ ನಿಮ್ಮ ಶಿಶ್ನವನ್ನು ಪ್ರಸರಿಸುವಾಗ ನಿಮ್ಮ ಸಂಗಾತಿಗೆ ಹಿಂದಕ್ಕೆ ತಳ್ಳಲು ಕೇಳಬಹುದು. ಇದು ಗಟ್ಟಿಯಾದ ನುಗ್ಗುವಿಕೆಗೆ ಕಾರಣವಾಗಬಹುದು. ಹಾಸಿಗೆಯಲ್ಲಿ ಮಂಡಿಯೂರಲು ನಿಮಗೆ ತೊಂದರೆಯಾದಲ್ಲಿ ನಿಮ್ಮ ಸ್ಥಾನವನ್ನು ಹಾಸಿಗೆಯ ಅಂಚಿಗೆ ತಂದು ನೀವು ನಿಲ್ಲುವಂತೆ ಸರಿಹೊಂದಿಸಿಕೊಳ್ಳಬಹುದು. ಈ ಸ್ಥಾನವು ಆಳವಾದ ನುಗ್ಗುವಿಕೆ ಹಾಗೂ ಜಿ ಸ್ಪಾಟ್ಗೆ ಉತ್ತಮ ಪ್ರವೇಶವನ್ನು ನೀಡುತ್ತದೆ. ಮುಂದಿನ ಸ್ಥಾನ ಕೌಗರ್ಲ್. ಈ ಲೈಂಗಿಕ ಸ್ಥಾನ ಸಂಗಾತಿಯು ನಿಮ್ಮ ಮೇಲೆ ಇರುವಂತಹ ಸ್ಥಾನ. ಕೆಲವು ಪುರುಷರು ಈ ಸ್ಥಾನವನ್ನು ಪ್ರಯತ್ನಿಸಲು ಹಿಂಜರಿಯುತ್ತಾರೆ ಎಂದು ನಾನು ಕೇಳಿದ್ದೇನೆ. ಏಕೆಂದರೆ ತನ್ನ ಸಂಗಾತಿಯು ಈ ಸ್ಥಾನದಲ್ಲಿ ಪೂರ್ಣ ನಿಯಂತ್ರಣದಲ್ಲಿರುವಂತೆ ಅನ್ನಿಸಿ ನಾನು ಪುರುಷನೆಂಬ ಅಹಂ ಅಡ್ಡ ಬರಬಹುದು. ಆದರೆ ನಿಮ್ಮ ಸಂಗಾತಿಯ ಆನಂದಕ್ಕೆ ನೀವು ಆದ್ಯತೆ ನೀಡುವವರು ಎಂದಾದರೆ ನೀವು ಈ ಸ್ಥಾನವನ್ನು ಪ್ರಯತ್ನಿಸಲೇಬೇಕು. ಏಕೆಂದರೆ ಈ ಸ್ಥಾನ ನಿಮ್ಮ ಸಂಗಾತಿಯ ಸುಖಕ್ಕೆ ಹೆಚ್ಚು ಸ್ವಾತಂತ್ರ್ಯ ಕೊಡುವಂಥದ್ದಾಗಿದೆ. ಅವಳು ತನಗೆ ಇಷ್ಟವಾಗುವ ಕೋನ ಹಾಗೂ ವೇಗವನ್ನು ಈ ಸ್ಥಾನದಿಂದ ಪಡೆಯಬಹುದು. ಜೊತೆಗೆ ನಿಮ್ಮ ಸಂಗಾತಿಯ ಲೈಂಗಿಕ ಅಭಿರುಚಿಯೂ ನಿಮಗೆ ತಿಳಿಯುತ್ತಾ ಹೋಗುತ್ತದೆ. ಈ ಸ್ಥಾನದಲ್ಲಿಯೂ ಕೂಡ ನಿಮ್ಮ ಬೆರಳುಗಳಿಂದ ನಿಮ್ಮ ಸಂಗಾತಿಯ ಚಂದ್ರನಾಡಿ ಪ್ರಚೋದನೆಯನ್ನು ಮಾಡಬಹುದು. ಮುಂದಿನ ಸ್ಥಾನ ಲೋಟಸ್. ಈ ಸ್ಥಾನ ವೇಗದ ಪ್ರಸರಣ ಅಥವಾ ನುಗ್ಗುವಿಕೆಯ ಸ್ಥಾನವಲ್ಲ. ಇದು ಸಂಭೋಗದ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ ಅನ್ಯೋನ್ಯತೆ, ಪ್ರಣಯ ಹಾಗೂ ಭಾವಪೂರ್ಣ ಸಂಪರ್ಕವನ್ನು ಹೊಂದುವ ಸ್ಥಾನ. ಈ ಸ್ಥಾನದಲ್ಲಿ ಪುರುಷನು ಅಡ್ಡಕಾಲಿನಲ್ಲಿ ಕುಳಿತಾಗ ಮಹಿಳೆಯು ಅವನ ತೊಡೆಯ ಮೇಲೆ ಕುಳಿತು ತನ್ನ ಕಾಲುಗಳನ್ನು ಅವನ ಸುತ್ತ ಸುತ್ತುತ್ತಾಳೆ. ಪುರುಷನು ಅವಳ ಬೆನ್ನಿನ ಸುತ್ತಲೂ ಕೈಗಳನ್ನು ಸುತ್ತಿ ಅವಳ ಕುತ್ತಿಗೆ, ತುಟಿಗಳನ್ನು ಚುಂಬಿಸುತ್ತಿರಬಹುದು. ಒಂದೇ ವೇಗದ ಉಸಿರಾಟದ ಶೈಲಿಯಲ್ಲಿ ನೀವು ಸ್ವಲ್ಪ ಹಿಂದೆ ಮುಂದೆ ಮಾಡುವ ಚಲನೆಗಳೊಂದಿಗೆ ನಿಧಾನವಾಗಿ ಸಂಭೋಗಿಸಬಹುದು. ಮುಂದಿನ ಸ್ಥಾನ ಸ್ಪೂನಿಂಗ್. ಇದು ಅತ್ಯುತ್ಕೃಷ್ಟ ಲೈಂಗಿಕ ಸ್ಥಾನವಾಗಿದೆ, ಅಂದರೆ ಕ್ಲಾಸಿಕ್ ಸೆಕ್ಸ್ ಪೊಸಿಷನ್. ಹೆಸರಲ್ಲಿಯೇ ಇರುವ ಹಾಗೆ ಎರಡು ಚಮಚಗಳ ರೀತಿಯಲ್ಲಿ ಹಿಂದೆ ಮುಂದೆಯಾಗಿ ನೀವು ಹಾಗೂ ನಿಮ್ಮ ಸಂಗಾತಿ ನಿಮ್ಮ ದೃಷ್ಟಿಯನ್ನು ಒಂದೇ ದಿಕ್ಕಿನತ್ತ ಇರಿಸಿ ಮಲಗುವುದು. ನೀವು ಅವಳ ಯೋನಿಯನ್ನು ಹಿಂದಿನಿಂದ ಪ್ರವೇಶಿಸಬಹುದು. ಆಳವಾದ ನುಗ್ಗುವಿಕೆಗೆ ನಿಮ್ಮ ಸಂಗಾತಿಯ ಮೊಣಕಾಲುಗಳನ್ನು ಎತ್ತಿ ಹೊಟ್ಟೆಯ ಕಡೆಗೆ ತೆಗೆದುಕೊಳ್ಳಲು ಕೇಳಬಹುದು. ನಿಮ್ಮ ಕೈಗಳಿಂದ ಅವಳ ಸಂಪೂರ್ಣ ದೇಹ ಸ್ಪರ್ಶ ಮಾಡುತ್ತಾ ಅವಳ ಭುಜ ಹಾಗೂ ಕಿವಿಗಳಿಗೆ ಚುಂಬಿಸಬಹುದು. ಈ 5 ಲೈಂಗಿಕ ಸ್ಥಾನಗಳು ಮಹಿಳೆಯರಿಗೆ ಅತ್ಯಂತ ಆನಂದದಾಯಕ ಎಂಬುದು ಕೆಲವು ಸಮೀಕ್ಷೆಗಳಿಂದ ತಿಳಿದು ಬಂದಿರುವಂಥದ್ದು. ಆದಾಗ್ಯೂ ಪ್ರತಿಯೊಬ್ಬ ಮಹಿಳೆಯೂ ವಿಭಿನ್ನ, ಅವಳ ಆದ್ಯತೆ, ಅಭಿರುಚಿ ವಿಭಿನ್ನ. ಹಾಗಾಗಿ ನೀವು ಲೈಂಗಿಕ ಸ್ಥಾನಗಳನ್ನು ಬಳಸುವಾಗ ನಿಮ್ಮ ಸಂಗಾತಿಯ ಒಪ್ಪಿಗೆ ಹಾಗೂ ಪ್ರತಿಕ್ರಿಯೆಯ ಕಡೆ ಗಮನವಿರಲಿ. ಈ ಸಂಚಿಕೆಯ ಜೊತೆಯಲ್ಲಿ ನೀವು ಪ್ರತಿದಿನವೂ ಹೊಸ ಆನಂದದಾಯಕ, ರುಚಿಯಾದ ಹಾಗೂ ಭಾವಪರವಶ ಲೈಂಗಿಕ ಸ್ಥಾನಗಳನ್ನು ಪ್ರಯತ್ನಿಸುವ ಸಲುವಾಗಿ ಒಂದು ಮಾರ್ಗದರ್ಶಿಯನ್ನು ಲಗತ್ತಿಸಲಾಗಿದೆ. ನಿಮ್ಮ ವೈಯಕ್ತಿಕ ಲೈಂಗಿಕ ಜೀವನದಲ್ಲಿ ಯಾವುದೇ ಅನುಮಾನಗಳಿಲ್ಲದೆ ನೀವು ಅವುಗಳನ್ನು ಪ್ರಯತ್ನಿಸಬಹುದಾಗಿದೆ. ಮುಂದೆ ಸಾಗಿ ಶಿಶ್ನ ಪ್ರಸರಣದ ತಂತ್ರಗಳ ಕಡೆಗೆ ಬರೋಣ. ಶಿಶ್ನ ಪ್ರಸರಣ ಅಥವಾ ನುಗ್ಗುವಿಕೆ ಅಂದರೆ ಪೀನಸ್ ಪೆನಿಟ್ರೇಷನ್ ಆರ್ ಪೀನಸ್ ಥ್ರಸ್ಟಿಂಗ್.
ಇದು ಯೋನಿಯೊಳಗೆ ನಿಮ್ಮ ಶಿಶ್ನ ಚಲನದ ರೀತಿ. ಇದರ ಬಗ್ಗೆ ಹೆಚ್ಚಿನ ಪುರುಷರು ಚಿಂತೆ ಮಾಡುವ ಗೋಜಿಗೆ ಹೋಗುವುದಿಲ್ಲ, ಏಕೆಂದರೆ ಇದು ಎಲ್ಲರಿಗೂ ತಿಳಿದಿರುವ ಸಾಮಾನ್ಯ ಅಶ್ಲೀಲ ಜ್ಞಾನವಾಗಿ ಬಿಟ್ಟಿದೆ. ಪೋರ್ನ್ ಅಥವಾ ಅಶ್ಲೀಲವು ಯಾವಾಗಲೂ ಸರಳ, ನೇರ ಮಾರ್ಗವನ್ನು ತೋರಿಸಿದೆ. ಒಳಗೆ ನುಗ್ಗಿಸುವುದು, ಹೊರಗೆ ತೆಗೆಯುವುದು, ಒಳಗೆ ಹೊರಗೆ. ಆದ್ದರಿಂದ ಹೆಚ್ಚಿನ ಪುರುಷರು ಶಿಶ್ನ ಪ್ರಸರಣದ ವಿಷಯಕ್ಕೆ ಬಂದಾಗ ಒಂದು ನಿರ್ದಿಷ್ಟ ಅಭ್ಯಾಸಗಳಿಗೆ ಅಂಟಿಕೊಂಡಿರುತ್ತಾರೆ. ಆದರೆ ನಿಮಗೆ ತಿಳಿಯಬೇಕಿರುವುದು ಏನೆಂದರೆ, ಅನೇಕ ರೀತಿಯ ವೈವಿಧ್ಯಮಯ ಥ್ರಸ್ಟಿಂಗ್ಗಳಿವೆ. ಪ್ರತಿ ಬಾರಿಯೂ ನಿಮ್ಮ ಸಂಗಾತಿಗೆ ಅಕ್ಷರಶಃ ಹೊಸ ಹೊಸ ಅನುಭವಗಳನ್ನು ನೀಡುವಂಥದ್ದು. ಈ ಮಧ್ಯೆ ಮುಖ್ಯವಾದ ವಿಷಯ ಒಂದಿದೆ. ನೀವು ಶಿಶ್ನ ಪ್ರಸರಣ ಮಾಡುವ ಮೊದಲು ನಿಮ್ಮ ಸಂಗಾತಿಯು ಸಿದ್ಧಳಾಗಿದ್ದಾಳೆಯೇ ಎಂದು ಖಚಿತಪಡಿಸಿಕೊಳ್ಳುವುದು, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ. ಹೆಚ್ಚಿನ ಪುರುಷರು ಕೆಲವೇ ಸೆಕೆಂಡುಗಳ ಪ್ರಣಯದ ನಂತರ ಶಿಶ್ನ ನುಗ್ಗಿಸಲು ಹೋಗುತ್ತಾರೆ. ಆದರೆ ಮಹಿಳೆಯ ಯೋನಿಯು ಸಂಪೂರ್ಣವಾಗಿ ಪ್ರಚೋದನೆಗೊಂಡು ನಿಮ್ಮ ಶಿಶ್ನವನ್ನು ಸ್ವೀಕರಿಸಲು ನಿರ್ದಿಷ್ಟ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಆತುರದಲ್ಲಿ ಯೋನಿ ಪ್ರವೇಶ ಮಾಡಲು ಪ್ರಯತ್ನಿಸುವುದು ನಿಮ್ಮ ಸಂಗಾತಿಗೆ ನೋವು ತರಬಹುದು ಅಥವಾ ಯೋನಿಗೆ ತೀವ್ರ ಹಾನಿ ಉಂಟು ಮಾಡಬಹುದು. ಕೆಲವು ಬಾರಿ ನಿಮ್ಮ ಸಂಗಾತಿಯು ಸಂಪೂರ್ಣವಾಗಿ ಪ್ರಚೋದಿಸಲ್ಪಟ್ಟಿದ್ದರೂ ಸಹ ಅವಳ ಯೋನಿಯು ನಯಗೊಂಡಿರುವುದಿಲ್ಲ, ಅಂದರೆ ಒದ್ದೆಯಾಗಿರುವುದಿಲ್ಲ. ಲೂಬ್ರಿಕೇಶನ್ ಈಸ್ ಇಂಪಾರ್ಟೆಂಟ್ ಫಾರ್ ಪೇನ್ಲೆಸ್ ಸೆಕ್ಸ್. ನೆನಪಿನಲ್ಲಿಡಿ. ಇದಕ್ಕೆ ಸಾಕಷ್ಟು ಕಾರಣಗಳಿರಬಹುದು. ನಿಮ್ಮ ಸಂಗಾತಿಯ ಆರೋಗ್ಯದ ಸ್ಥಿತಿ, ವಯಸ್ಸು, ಕೆಲವರಿಗೆ PCOD ಇರುವಂಥದ್ದು, ತೆಗೆದುಕೊಳ್ಳುತ್ತಿರುವ ಬೇರೆ ಔಷಧಗಳಿಂದ, ಬೊಜ್ಜು ಇತ್ಯಾದಿ. ಆದ್ದರಿಂದ ನಿಮ್ಮ ಸಂಗಾತಿಯ ಯೋನಿಯು ಸಾಕಷ್ಟು ಒದ್ದೆಯಾಗಿದೆ ಎಂದು ತಿಳಿಯದೆ ಅವಳೊಳಗೆ ಪ್ರವೇಶಿಸಬೇಡಿ. ನಯವಾಗಿರುವುದನ್ನು ಯೋನಿಯ ಪ್ರವೇಶ ದ್ವಾರದಲ್ಲಿ ನಿಮ್ಮ ಬೆರಳುಗಳಿಂದ ನೋಡಬಹುದು. ಇಲ್ಲವಾದರೆ ಚರ್ಮದ ಸ್ನೇಹಿಯಾಗಿರುವ ನೀರಿನ ಆಧಾರಿತ ಲೂಬ್ರಿಕೆಂಟ್ಗಳನ್ನು ನೀವು ಬಳಸಬಹುದು. ಸರಿ, ಈಗ ಕೆಲವು ಶಿಶ್ನ ಪ್ರಸರಣ ತಂತ್ರಗಳನ್ನು ಕಲಿಯೋಣ. ಮೊದಲಿಗೆ ನಿಮ್ಮ ಶಿಶ್ನ ಪ್ರಸರಣವನ್ನು ಅತಿ ನಿಧಾನವಾಗಿ ಆರಂಭಿಸುವುದು ಮುಖ್ಯ. ನಂತರ ಅಲ್ಲಿಂದ ನೀವು ವೇಗ ಹಾಗೂ ಆಳವನ್ನು ಹೆಚ್ಚಿಸಬಹುದು, ಏಕೆಂದರೆ ಮಹಿಳೆಯ ದೇಹವು ತನಗೆ ಏನಾಗುತ್ತಿದೆ ಎಂಬುದನ್ನು ಹೀರಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ. ಅವಳ ಯೋನಿಯು ನಿಮ್ಮ ಶಿಶ್ನಕ್ಕೆ ಸ್ವಯಂಚಾಲಿತವಾಗಿ ಸ್ಥಳಾವಕಾಶವನ್ನು ವಿಸ್ತರಿಸುತ್ತದೆ. ನೀವು ಅವಸರದಲ್ಲಿ ಕಠಿಣ ಹಾಗೂ ಅತಿ ವೇಗವಾಗಿ ಥ್ರಸ್ಟಿಂಗ್ ಪ್ರಾರಂಭಿಸಿದರೆ ಅವಳ ಗರ್ಭಕಂಠವನ್ನು ನೋಯಿಸಿ ನಿಮ್ಮ ಶಿಶ್ನ ಪ್ರಸರಣದ ಕ್ರಿಯೆ ಅವಳಲ್ಲಿ ಭಯವನ್ನು ಹುಟ್ಟುಹಾಕಲಿದೆ. ಜೊತೆಗೆ ನಿಧಾನವಾಗಿ ಪ್ರಾರಂಭಿಸುವುದರಿಂದ ನಿಮ್ಮ ಶಿಶ್ನವೂ ಅತಿಯಾದ ಒತ್ತಡಕ್ಕೊಳಗಾಗದೆ ಸ್ಖಲನವೂ ನಿಧಾನವಾಗಿ ನಿಮ್ಮ ಲೈಂಗಿಕ ಸಮಯವೂ ವಿಸ್ತರಿಸುತ್ತದೆ ಹಾಗೂ ಹೆಚ್ಚು ಸಮಯ ನೀವು ಲೈಂಗಿಕ ಸುಖವನ್ನು ಅನುಭವಿಸಬಹುದಾಗಿದೆ. ಎರಡನೆಯದಾಗಿ, ಆಳವಾದ ಆಕ್ರಮಣಕಾರಿ ನುಗ್ಗುವಿಕೆಯ ಅಗತ್ಯವೇ ಇಲ್ಲ, ಏಕೆಂದರೆ ಮಹಿಳೆಯ ಯೋನಿಯ 1/3 ಭಾಗದಷ್ಟು ಮಾತ್ರ ಸೂಕ್ಷ್ಮವಾಗಿರುತ್ತದೆ. ವಾಸ್ತವವಾಗಿ ಇದು G-ಸ್ಪಾಟ್ ಇರುವ ಪ್ರದೇಶವಾಗಿದೆ. ಆದ್ದರಿಂದ ನಿಮ್ಮ ಸಂಗಾತಿಯನ್ನು ತೃಪ್ತಿಪಡಿಸಲು ತುಂಬಾ ಆಳವಾಗಿ ಹೋಗಲು ಕಷ್ಟಪಡಬೇಕಿಲ್ಲ, ಏಕೆಂದರೆ ಯೋನಿಯ ತಳಭಾಗಗಳಿಗೆ ಹೋಲಿಸಿದರೆ ಅದರ ಮೊದಲ 1/3 ಭಾಗವೇ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ. ಮೂರನೆಯದಾಗಿ, ಗತಿ ಬದಲಾವಣೆ ಮಾಡುವುದು. ಸಂಭೋಗದ ಸಮಯದಲ್ಲಿ ನಿಮ್ಮ ಶಿಶ್ನ ನುಗ್ಗುವಿಕೆಯ ಗತಿಯನ್ನು ನಿಯಮಿತವಾಗಿ ಬದಲಾಯಿಸುತ್ತಿರಬೇಕು. ಗತಿ ಎಂದರೆ ನೀವು ಅವಳೊಳಗೆ ಎಷ್ಟು ವೇಗವಾಗಿ ನುಗ್ಗುತ್ತಿದ್ದೀರಿ ಎನ್ನುವುದು. ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ನರತುದಿ, ಅಂದರೆ ನರ್ವ್ ಎಂಡಿಂಗ್ಸ್ಗಳನ್ನು ನಾವೆಲ್ಲರೂ ಹೊಂದಿದ್ದೇವೆ. ನಮ್ಮ ದೇಹ ಪುನರಾವರ್ತಿತವಾಗುವ ಎಲ್ಲ ವಿಷಯಗಳಿಗೆ ಬೇಗ ಹೊಂದಿಕೊಂಡು ಬಿಡುತ್ತದೆ. ಅದೇ ರೀತಿಯಲ್ಲಿ ನೀವು ಒಂದೇ ಗತಿಯಲ್ಲಿದ್ದರೆ ಅವಳ ಯೋನಿಯ ನರತುದಿಗಳು ಮತ್ತೆ ಮತ್ತೆ ಅದೇ ರೀತಿ ನಡೆಯುತ್ತಿದೆ ಹಾಗೂ ಕೆಲವು ಸಮಯದ ನಂತರ ನೀರಸವಾಗುತ್ತಿದೆ ಎಂದು ಕಂಡುಹಿಡಿಯಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಅನಿರೀಕ್ಷಿತತೆ ಹಾಗೂ ಸ್ವಿಚಿಂಗ್ ದ ಪೇಸ್ ಆಫ್ ಯುವರ್ ಥ್ರಸ್ಟಿಂಗ್ ತುಂಬಾ ಮುಖ್ಯವಾಗಿದೆ. ನಾಲ್ಕನೆಯದಾಗಿ, ರುಬ್ಬುವುದು ಅಥವಾ ಉಜ್ಜುವುದು. ಗ್ರೈಂಡಿಂಗ್ ಎನ್ನುವುದು ಇದರ ಮೂಲ ಶಬ್ದ. ಗ್ರೈಂಡಿಂಗ್ ಎನ್ನುವುದು ಒತ್ತುವ ಮತ್ತು ಉಜ್ಜುವುದರ ಜೊತೆಗೆ ನಿಮ್ಮ ಶಿಶ್ನ ಪ್ರಸರಣ ಮಾಡುವ ತಂತ್ರವಾಗಿದೆ. ಬಹಳಷ್ಟು ಪುರುಷರು ಕೇವಲ ಶಿಶ್ನವನ್ನು ಒಳಗೆ ಹಾಗೂ ಹೊರಗೆ ಹಾಕುವಲ್ಲಿ ಎಲ್ಲವನ್ನು ಕೇಂದ್ರೀಕರಿಸಿರುತ್ತಾರೆ. ಆದರೆ ಈ ಗ್ರೈಂಡಿಂಗ್ ಒಂದು ಅದ್ಭುತ ತಂತ್ರವಾಗಿದೆ. ನೀವು ನಿಮ್ಮ ಸಂಗಾತಿಯೊಡನೆ ಮಿಷನರಿ ಸ್ಥಾನದಲ್ಲಿ ಸಂಭೋಗಿಸುವಾಗ ನಿಮ್ಮ ಪ್ಯೂಬಿಕ್ ಮೂಳೆಯನ್ನು ಅವಳ ಯೋನಿಯ ಮೇಲೆ ಒತ್ತಿ ನಿಮ್ಮ ಶಿಶ್ನ ಚಲನೆಯ ಪ್ರಕಾರ ಉಜ್ಜುವುದಾಗಿದೆ. ಇದರಿಂದ ಮೂಲತಃ ಅವಳ ಚಂದ್ರನಾಡಿಯು ಉತ್ತೇಜಿಸಲ್ಪಡುತ್ತದೆ. ಪರಾಕಾಷ್ಠೆಯ ಆನಂದವನ್ನು ತಲುಪುವುದು ಅವಳಿಗೆ ಸುಲಭವಾಗುತ್ತದೆ. ಕೊನೆಯದಾಗಿ, ಕೋನಗಳೊಂದಿಗೆ ಆಟವಾಡುವುದು, ಪ್ಲೇಯಿಂಗ್ ವಿತ್ ಆಂಗಲ್ಸ್. ಈ ತಂತ್ರವು ನಿಮ್ಮನ್ನು ಉಳಿದ ಜನಸಂದಣಿಯಿಂದ ಅದ್ಭುತ ಪ್ರೇಮಿಯಾಗಿ ಪ್ರತ್ಯೇಕಿಸಬಹುದು. ಯೋನಿಯ ಒಳಾಂಗಣ, ಮುಂಭಾಗ ಮತ್ತು ಹಿಂಭಾಗದಾದ್ಯಂತ ನರತುದಿಗಳು ಯಥೇಚ್ಛವಾಗಿ ವ್ಯಾಪಿಸಿವೆ ಎಂಬುದು ಈಗಾಗಲೇ ನಿಮಗೆ ತಿಳಿದಿದೆ. ನಿಮ್ಮ ನುಗ್ಗುವಿಕೆಯನ್ನು ಪ್ರತಿ ಕೋನದಲ್ಲಿ ಬದಲಾಯಿಸಿದಾಗ ನೀವು ಯೋನಿಯ ವಿಭಿನ್ನ ಬಿಂದುವನ್ನು ತಲುಪಿ ನಿಮ್ಮ ಸಂಗಾತಿಗೆ ವೈವಿಧ್ಯಮಯ ಪರಾಕಾಷ್ಠೆಗಳನ್ನು ನೀಡಬಲ್ಲಿರಿ. ನೀವೀಗಾಗಲೇ ತಿಳಿದಿರುವ ವಿಭಿನ್ನ ಲೈಂಗಿಕ ಸ್ಥಾನಗಳನ್ನು ಬಳಸುವುದು ನಿಮಗೆ ಈ ತಂತ್ರವನ್ನು ಸಾಧಿಸುವ ಒಂದು ಮಾರ್ಗವಾಗಿದೆ. ಒಟ್ಟಾರೆ ಲೈಂಗಿಕತೆಯಲ್ಲಿ ಸೃಜನಶೀಲರಾಗಿರಿ. ಬಿ ಕ್ರಿಯೇಟಿವ್.
ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.